ಅಧ್ಯಾಯ 11. ಈ ಜಿಲ್ಲೆ ಏನಯ್ಯ ಶಾಪ. ಇಷ್ಟೊಂದು ಸುಂದರವಾಗಿದೆ, ಕಾಡುಗಳಿದಾವೆ, ಮಳೆ ಇದೆ, ಬೆಳೆ ಇದೆ, ತಣ್ಣಗೆ ಜೀವನೋಪಾಯ ಸಾಗಿಸ್ತಾರೆ. ಆದರೆ ಯಾವುದೋ ಒಂದು ಭಯಾನಕ ಕೊರತೆ ಇದೆ ಇಲ್ಲಿ ಹೆಗ್ಡೆ. ಇಲ್ಲಿ ಹೊರಗಿಂದ ಬಂದು ಬದುಕು ಆರಂಭಿಸಿದೊಡನೆ ಅದು ಅನುಭವಕ್ಕೆ ಬರ್ತದೆ. ಅಲ್ಲೋ, ಈ ಜಿಲ್ಲೆಯಿಂದ ಕಳೆದ ಹಲವಾರು ಶತಮಾನಗಳಿಂದ ಒಬ್ಬನೇ ಒಬ್ಬ ಅಸಾಧಾರಣ ವ್ಯಕ್ತಿ ಹುಟ್ಟಿಲ್ಲ ಅಂದ್ರೆ ಏನಯ್ಯ. ಒಬ್ಬ ಚಿತ್ರಕಾರ, ಸಂಗೀತಗಾರ, ಬರಹಗಾರ, ಆಟಗಾರ, ಹೋಗ್ಲಿ ರಾಜಕಾರಣಿ, ಯಾವನೂ ಅಸಾಧಾರಣ ಅನ್ನುವಂಥವನಿಲ್ವಲ್ಲಯ್ಯ. ಅದಕ್ಕೆ ಹೇಳಿದ್ದು ಚಿಕ್ಕಮಗಳೂರು ಒಂದು ಶಾಪಗ್ರಸ್ತ ಜಿಲ್ಲೆ ಅಂತ. ಇಂಥದ್ದೊಂದು ಸಾಂಸ್ಕೃತಿಕ ನಿಷ್ಕ್ರಿಯತೆ ಕೇವಲ ಆಕಸ್ಮಿಕ ಅಲ್ಲ ಕಣ್ರಯ್ಯ. ರಾಮಚಂದ್ರ ಮಾತಾಡುತ್ತಾ ಕುಳಿತಿದ್ದ ಗುಂಪಿನ ನಡುವೆ ನುಂಗಲಾರದ ತುತ್ತಿನಂತ ಸಮಸ್ಯೆ ಅಂತನ್ನ ಇಟ್ಟ. ಅಲ್ಲಿದ್ದ ಗೆಳೆಯರು ಕೇವಲ ಹವಾಮಾನ, ಹೋಟೆಲ್ ಕಾಫಿ, ದಿನಚರಿ ಸಮಸ್ಯೆ ಮಾತಾಡಲು ಮಾತ್ರ ತಯಾರಿದ್ರು. ರಾಮಚಂದ್ರ ಇಟ್ಟ ಸಮಸ್ಯೆಯ ತೂಕಕ್ಕೆ ಅವರ ತಲೆ ಕುಸಿಯತೊಡಗಿತು. ಹೆಗಡೆ ಬೇಸರದಿಂದ, ಹೋಗಯ್ಯ, ಒಂದೊಂದು ಜಿಲ್ಲೆಯಿಂದನೂ ಒಬ್ಬೊಬ್ಬ ಮೇಧಾವಿ ಹುಟ್ಟು ಬರಬೇಕಂತ ಏನೈತೆ? ಯಾರಾದರೂ ನಿನಗೆ ಬರ್ಕೊಟ್ಟಿದ್ದಾರಾ, ಅಥವಾ ಹಂಗಂತ ಕಾನೂನು ಇದೆಯಾ ಎಂದು ಗೊಣಗಿದ. ಹಾಗನ್ಬೇಡ ಕಣ. ಒಂದು ಸಮುದಾಯದ ಸಾಂಸ್ಕೃತಿಕ ಅಭಿವ್ಯಕ್ತಿ ಆಗಿಂದಾಗೆ ಒಬ್ಬೊಬ್ಬ ಅಸಾಧಾರಣ ವ್ಯಕ್ತಿ ರೂಪುಗೊಳ್ಳುವುದರ ಮುಖಾಂತರ ಆಗುತ್ತಾ ಬಂದಿರೋದನ್ನ ಕಾಣ್ತೀವಿ. ಪಕ್ಕದ ಜಿಲ್ಲೆಯಿಂದ ಎಷ್ಟೊಂದು ಜನ ಬರಹಗಾರರು, ಕವಿಗಳು ಬಂದಿದ್ದಾರೆ. ಈ ಜಿಲ್ಲೆಯ ಹೆಸರಿಗೆ ಒಬ್ಬ ಬೇಡವನಯ್ಯ? ಇದೊಂದು ಕಚಡ ಜಿಲ್ಲೆ ಕಣಯ್ಯ ಎಂದು ರಾಮಚಂದ್ರ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಉಗಿದ. ಕಾಲೇಜಿನ ಸೋಷಿಯಾಲಜಿ ಪ್ರಾಧ್ಯಾಪಕ ಸೋಮಾರಿ ನಾರಾಯಣ ಕುಳಿತಿದ್ದ. ಅವನು ತನ್ನ ತಲೆಗೆ ಕೆಲಸ ಕೊಡುತ್ತಿದ್ದುದೇ ಅಪರೂಪ. ರಾಮಚಂದ್ರನ ಪ್ರಶ್ನೆಗೆ ಒಂದಿಬ್ರು ಅವನ ಕಡೆ ನೋಡಿದ್ರಿಂದ, ಈ ಬಡ್ಡಿ ಮಕ್ಕಳು ತಾವು ನುಂಗಲಾರದ ಕಡುಬನ್ನ ನನ್ನ ತಟ್ಟೆಗೆ ತಳ್ತಾ ಇದ್ದಾರೆ ಎಂದು ಬೈದುಕೊಂಡು, ನನಗನ್ಸುತ್ತೆ ಇಲ್ಲಿ ಆ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಮಧ್ಯಮ ವರ್ಗ ಇಲ್ಲ, ಆದ್ದರಿಂದ ಅಂತ. ಇನ್ನು ಶ್ರೀಮಂತರು ಎಲ್ಲ ಹೋಗಿ ಬೆಂಗಳೂರಿನಲ್ಲಿ ಬಿಡಾರ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಬಿಟ್ಟರೆ ತೋಟದಲ್ಲಿ ಕತ್ತೆ ಕೆಲಸ ಮಾಡ್ತಾ ದುಡಿಯೋ ಕೂಲಿಗಳು ಹೊಟ್ಟೆಪಾಡಿನ ಸಮಸ್ಯೆಗಳಲ್ಲೇ ತಮ್ಮ ಬದುಕನ್ನ ಮುಗಿಸ್ತಾರೆ. ಇವರಿಂದಲೂ ಕಲಾಭಿವ್ಯಕ್ತಿ ಅಸಾಧ್ಯ. ಬೆಂಗಳೂರು, ಊಟಿ, ಕ್ಲಬ್, ಕುದುರೆ ರೇಸುಗಳ ಶ್ರೀಮಂತರಿಂದಲೂ ಸಾಧ್ಯವಿಲ್ಲ. ಇದೇ ಕಾರಣ ಈ ಜಿಲ್ಲೆ ಹೀಗಾಗಿರೋದಕ್ಕೆ ಅಂತ ಅಂದ. ಕನ್ನಡ ಲೆಕ್ಚರರ್ ತಿಮ್ಮಪ್ಪ ಅವನನ್ನ ತರಾಟೆಗೆ ತಗೊಂಡ. ಒಬ್ಬಿಬ್ರು ದೊಡ್ಡ ಪ್ಲಾಂಟರ್ಗಳ ಮನೆಗೆ ನೀನು ಹೋಗಿ ಬಂದು ಇಲ್ಲಿರೋರೆಲ್ಲ ಶ್ರೀಮಂತರು, ಕೋಟ್ಯಾಧಿಪತಿಗಳು ಅಂದ್ರೆ ಯಾರು ನಂಬ್ತಾರೆ? ನನ್ನ ದೃಷ್ಟಿಯಲ್ಲಿ ಇಲ್ಲಿ ಒಂದೇ ಭಾಷೆ ಮಾತಾಡೋ ಜನಸಮುದಾಯನೇ ಇಲ್ಲ. ನಮ್ಮ ಶ್ರೀಮಂತರು ತಮ್ಮ ಮಕ್ಕಳನ್ನ ಊಟಿ, ಕೂನೂರು ಕಾನ್ವೆಂಟ್ಗಳಿಗೆ ಕಳಿಸ್ತಾರೆ, ಅವ್ರಿಗೆ ಚೆನ್ನಾಗಿ ಇಂಗ್ಲಿಷ್ ಬರಲಿ ಅಂತ. ತಾವು ಮನೇಲಿ ಇಂಗ್ಲಿಷ್ ಮಾತಾಡ್ತಾರೆ. ಆಳುಗಳೆಲ್ಲ ಹೆಚ್ಚಾಗಿ ಕನ್ನಡ ಜಿಲ್ಲೆ ತುಳು ಮಾತಾಡೋರು, ಇಲ್ವೇ ತಮಿಳ್ರು. ಇನ್ನು ಕನ್ನಡ ಮಾತಾಡೋ ಮಧ್ಯಮ ವರ್ಗದವರೆಲ್ಲ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ಕಡೆಗೆ ವರ್ಗ ಆಗೋ ಸರ್ಕಾರಿ ನೌಕರರು. ತಮ್ಮ ವ್ಯಕ್ತಿತ್ವವನ್ನೆಲ್ಲ ಒಂದು ಭಾಷೆಗೆ ಮೀಸಲಿಟ್ಟಿರೋ ವರ್ಗನೇ ಇಲ್ಲ ಇಲ್ಲಿ ಎಂದ. ಸರಿ ಕಣೋ, ಕವಿಗಳು, ಕಾದಂಬಿಕರರು ಬರದೇ ಇರ್ಬೋದು. ನೀನು ಕೊಡೋ ಕಾರಣ ಸರಿ ಅನಿಸುತ್ತೆ. ಬೇರೆಯವ್ರಿಗೆ, ಒಳ್ಳೆ ಆಟಗಾರರಿಗೆ, ರಾಜಕಾರಣಿಗಳಿಗೆ, ಪೈಲ್ವಾನರುಗಳಿಗೆ ನಿನ್ನ ಉದಾಹರಣೆ ಅನ್ವಯಿಸುತ್ತಾ? ಅವರು ಇಲ್ವಲ್ಲಯ್ಯ ಇಲ್ಲಿ ಎಂದು ತಕರಾರು ತೆಗೆಯುತ್ತಾ ಸಿದ್ದಪ್ಪ ಅಕ್ಕಾಡು ಕೇಳಿದ. ಇಡೀ ಜಿಲ್ಲೆಯನ್ನೇ ವಿಮರ್ಶೆಗೆ ಗುರಿ ಮಾಡಿಕೊಂಡು ಸ್ವಲ್ಪ ಜೋರಾಗಿಯೇ ವಾದ ವಿವಾದಗಳಲ್ಲಿ ತೊಡಗಿದ ಇವರ ಗುಂಪಿನ ಸುತ್ತ ಕುಳಿತಿದ್ದ 4-6 ಜನ ಇವರ ವಾದವನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳತೊಡಗಿದರು. ಅವರಲ್ಲೊಬ್ಬ ಯುವಕನಿಗೆ ಬರೀ ಪ್ರೇಕ್ಷಕನಾಗಿ ತುಂಬಾ ಹೊತ್ತು ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾಫಿ ಈ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ನಾಶ ಮಾಡಿರೋದು ಹಾಗೂ ಆರ್ಥಿಕವಾಗಿ ಉದ್ಧಾರ ಮಾಡಿರೋದು ಕಾಫಿ. ಇಲ್ಲಿ ಜನರಿಗೆ ಇದೊಂದು ಕಾಫಿ ಸಂಸ್ಕೃತಿ ಎಂದ ಆತ ಸಮಸ್ಯೆಯ ಬಗ್ಗೆ ಇವರಷ್ಟು ವಸ್ತುನಿಷ್ಠವಾಗಿರ್ಲಿಲ್ಲ. ಏಕೆಂದ್ರೆ ಆತ ಇವರಂತೆ ಹೊರಗಿನಿಂದ ಬಂದವನಲ್ಲ, ಅಲ್ಲೇ ಹುಟ್ಟಿ ಬೆಳೆದಿದ್ದವ. ಈವರೆಗೂ ಇವರ ಮಾತುಗಳನ್ನ ಎಚ್ಚರದಿಂದ ಕೇಳಿದ. ಸುಮ್ಮನೆ ಕಾಫಿ ಮೇಲೆ ಎತ್ತಾಕಿದ್ರೆ ಏನ್ರಿ ಪ್ರಯೋಜನ? ಇವ್ರು ಬೆಳಿತಿರ್ಬೋದು, ನಾವು ಕುಡಿತಿರ್ಬೋದು. ಕಾಫಿ ಒಂದು ಸಂಸ್ಕೃತಿಗೆ ಏನ್ ಮಾಡುತ್ತೆ? ಸುಮ್ಮನೆ ಕಣ್ಣಿಗೆ ಕಂಡದನ್ನೆಲ್ಲ ನಾವು ಕಾರಣ ಅನ್ಬಾರ್ದು ಎಂದು ಸಿದ್ದಪ್ಪ ಅವಜ್ಞೆಯ ಧ್ವನಿಯಲ್ಲಿ ಉತ್ತರಿಸಿ ಆ ಹುಡುಗನಿಗೆ ರೇಗಿಸಿದ. ಆ ಹುಡುಗನಿಗೆ ಅಭಿಮಾನ ಭಂಗವಂತಾಗಿ, ಸುಮ್ಮನೆ ಇರಿ ಸಾರ್, ಅವೆಲ್ಲ ಹೇಳಿದ್ರೆ ಕೇಳೋನಲ್ಲ ನಾನು. ಇದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಿಮಗೆ ಗೊತ್ತಿರೋದಿಲ್ಲ, ತಿಳ್ಕೊಳ್ಳಿ. ನೆನ್ನೆ ಮೊನ್ನೆ ಇಲ್ಲಿಗೆ ಹೊರಗಾಗಿ ಬಂದಿರೋದು ನೀವು. ತಮ್ಮ ಮಕ್ಕಳಿಗೆ ಸೂಟು ಬೂಟು ಹಾಕೋದನ್ನ ಕಲಿಸೋದಕ್ಕೆ, ಸ್ಟೈಲಿಶ್ ಇಂಗ್ಲಿಷ್ ಮಾತಾಡಿಸೋದಕ್ಕೆ ಈ ಪ್ಲಾಂಟರ್ಗಳು ಎಷ್ಟು ಹಣ ಸುರಿತಾರೆ ನನಗೆ ಗೊತ್ತು.
ಫೋರ್ಕು ಚಾಕು ಇಟ್ಕೊಂಡು ಊಟದ ಸರ್ಕಸ್ ಮಾಡೋದಕ್ಕೆ ಎಷ್ಟು ತೊಂದರೆ ತಗೋತಾರೆ ಗೊತ್ತಾ ನಿಮ್ಗೆ? ಇವತ್ತು ಕಾರ್ ಇಟ್ಕೊಂಡು ಹ್ಯಾಟ್ ಹಾಕೊಂಡು ಅಣ್ಣಾತೆ ತರ ಇರದೇ ಇರೋನು ಮನುಷ್ಯ ಅಲ್ಲ ಅಂತ, ಅನುಕೂಲವಿಲ್ಲದವನು ಇವತ್ತು ತನಗೆ ಕಾರಿಲ್ಲ ಅಂತ ಕೊರಗುತ್ತಾ ಶ್ರೀಮಂತ ಬಂಧುಗಳ ಕಣ್ಣಿಗೆ ಬೀಳದ ಹಾಗೆ ಕದ್ದು ಬಸ್ಸಿಗೆ ಕಾಯ್ತಾ ಕೂರ್ಬೇಕಾಗಿದೆ. ಇವೆಲ್ಲ ಗೊತ್ತಾಗುತ್ತೆ ಸರ್. ಕಾಫಿ ಕಲ್ಚರ್ ಅಂದಿದ್ದು ನಾನು ಇದನ್ನೇ. ಯುರೋಪಿಯನ್ನರಿಂದ ಕಾಫಿ ತೋಟನೋ ಇವ್ರಿಗೆ ಸಿಕ್ಕಿದ್ದು. ಅವ್ರು ಕಟ್ಟಿಸಿದ ಕುರ್ಚಿ ಕಕ್ಕಸಿಗೆ ಇವ್ರು ಹೋಗಿ ಅವ್ರ ತರನೇ ಇವರು ಕಾಗದ ಸುರುಳಿಲ್ ತಿಕ್ಕೋತಾರೆ. ಸುಮ್ಮನೆ ಕಾಫಿ ಮೇಲೆ ದೂರು ಹೇಳಿದ್ದೆ ಅಂದ್ರಲ್ಲ, ಅದಕ್ಕೆ ಹೇಳ್ತಿರೋದು ಅಂದ ಆತ. ಅವನ ಉದ್ವೇಗಭರಿತ ಮಾತುಗಳನ್ನ ಎಲ್ಲ ಗಮನವಿಟ್ಟು ಕೇಳಿದ್ರು. ಎಲ್ಲರೂ ರಾಮಚಂದ್ರ ಎತ್ತಿದ ಸಮಸ್ಯೆಗೆ ಇಲ್ಲಿ ಉತ್ತರ ಇದೆ ಎನಿಸುವಂತೆ ಮಾತಾಡಿದ್ದ ಅವನು. ಬನ್ನಿ ಇಲ್ಲಿ ಮಿಸ್ಟರ್, ಹಾಗೆಲ್ಲ ಉದ್ವೇಗ ಮಾಡ್ಕೋಬಾರ್ದು. ಒಂದು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಹಾಗೆಲ್ಲ ಭಾವುಕವಾಗಿ ಯೋಚನೆ ಮಾಡಬಾರ್ದು. ಬನ್ನಿ ಇಲ್ಲಿ ಎಂದು ಪಕ್ಕದ ಕುರ್ಚಿಗೆ ರಾಮಚಂದ್ರ ಕರೆದ. ಅವನ ಹೆಸರು ಇತ್ಯಾದಿಗಳನ್ನ ಕೇಳ್ದ. ಆತನ ಹೆಸರು ಸಮೀರ. ಬೂದಿಖಾನ್ ಎಸ್ಟೇಟಿನ ಜಾಣೇಗೌಡ್ರ ಮಗ. ಬೆಂಗಳೂರು ವಿಶ್ವವಿದ್ಯಾಲಯದ ಚರಿತ್ರೆ MA ಪದವೀಧರ. ರಾಮಚಂದ್ರ ಅವನಿಗೆ, ನೋಡಿ ಸಮೀರ, ನೀವು ಹೇಳಿದ್ರಲ್ಲಿ ಸತ್ಯ ಇಲ್ಲದೇ ಇಲ್ಲ. ನಾನು ಇಡೀ ಪ್ರಪಂಚ ಸುತ್ತಿದ್ದೀನಿ. ನೀವು ಹೇಳ್ತಿದ್ದೀರಲ್ಲ ಈ ಕಾಫಿ ಕಲ್ಚರ್ ಅಂತ, ಈ ಯುರೋಪಿಯನ್ನರನ್ನ ಅನುಕರಿಸೋ ಚಾಳಿ, ಇದು ಜಾಗತಿಕ ಸಂಗತಿ. ಆಧುನೀಕರಣ ಅಂದ್ರೆ ಇವತ್ತು ಪಾಶ್ಚಿಮಾತ್ಯರ ಅನುಕರಣೆ. ಇದು ಬರೀ ನಿಮ್ಮ ಕೆಸರೂರಿಗೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರಿಗೆ ಹೋದ್ರೆ ಕನ್ನಡ ಮಾತಾಡೋರು ಎಷ್ಟು ಜನ ಕಣ್ಣಿಗೆ ಬೀಳ್ತಾರೆ? ಯುರೋಪ್ ಮಾದರಿಯ ಹೋಟೆಲ್ಗಳು ಎಷ್ಟಿವೆ ಯೋಚಿಸಿ. ಬರೀ ಭಾರತ ಅಲ್ಲ, ಅಪ್ಪಟ ಏಷ್ಯಾದ ಅಪ್ಪಟ ಕಮ್ಯುನಿಸ್ಟ್ ದೇಶ ಚೀನಾದಲ್ಲೂ ಇದು ಆರಂಭವಾಗಿದೆ. ಸರಿ ಮೇಷ್ಟ್ರೆ, ಚೀನಾದಲ್ಲೂ ಆರಂಭವಾಗಿರ್ಬೋದು. ಅಂದು ಮಾತ್ರಕ್ಕೆ ದುರ್ದಶೆಗೆ ಕಾರಣ ಅಲ್ಲ ಅಂತ ಹೇಗೆ ಹೇಳ್ತೀರಿ? ನಾವು ನಮ್ಮ ಸಂಸ್ಕೃತಿಯಿಂದ ತುಂಡಾಗಿ ಅಂತರ ಪಿಸಾಚಿಗಳಾಗಿರೋದಕ್ಕೆ ಇದೇ ಕಾರಣ ಎಂದು ಸಮೀರ ವಾದಿಸಿದ. ಅಲ್ಲಿದ್ದವರೆಲ್ಲ ಕೇಳಿಸ್ಕೊಳ್ಳುತ್ತಾ ಮಾತಾಡುತ್ತಾ ಇದ್ದುದರಿಂದ ಅಷ್ಟೊತ್ತಾಗಲೇ ಎಲ್ರಿಗೂ ಯಾರು ಬೇಕಾದರೂ ಭಾಗವಹಿಸಬಹುದಾದ ಸಾರ್ವಜನಿಕ ವೇದಿಕೆ ಇದು ಎನ್ನುವ ಭಾವನೆ ಬಂದಿತ್ತು. ಅಡ್ಡಪಂಚೆಯ ಕರಿಟೋಪಿ ಹಾಕಿಕೊಂಡಿದ್ದ ಮಲೆನಾಡು ಗೌಡ್ರೊಬ್ರು, ಆತ ಹೇಳ್ತಿರೋದು ಸರಿ ಮೇಷ್ಟ್ರೆ, ನಮ್ಮ ಸಂಸ್ಕೃತಿನೇ ನಮ್ಮಿಂದ ಹೋಗ್ತಿದೆ. ತಂದೆ ತಾಯಿ ಬಂಧು ಬಳಗ ಅಂತ ಭಾವನೆನೇ ಇಲ್ಲ. ಎಲ್ಲ ಚೊಟ್ಟೆಕಾರನ ಥರ ಆಡೋರೆ. ಭಯ ಭಕ್ತಿ ದಯ್ಯ ದ್ಯಾವ್ರು ಕೇಳಬೇಡಿ. ಸಂಶೋಧನಾ ಕೇಂದ್ರದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಹೋದ್ರೆ ಯಾವ್ಯಾವ ತರ ತೊಂದರೆ ಬರ್ತಿದೆ ನೋಡಿ. ಅದೇನು ಸ್ವಂತ ಕೆಲಸ ಅಲ್ಲ, ಏನೂ ಅಲ್ಲ, ದೇವ್ರ ಕೆಲಸ ಎಂದು ಸಮೀರನ ಮಾತನ್ನ ಸಮರ್ಥಿಸಿದ್ರು. ತಮ್ಮ ಜಿಲ್ಲೆಯ ಬಂಜರುತನಕ್ಕೆ ದೇವರಲ್ಲಿ ಸನಾತನ ಧರ್ಮದಲ್ಲಿ ನಂಬಿಕೆ ಇಲ್ಲದೇ ಕಾರಣ ಅಂತ ತನ್ನನ್ನು ಸಮರ್ಥಿಸಿ ಆ ಗೌಡರು ಮಾತಾಡಿದ್ದನ್ನು ನೋಡಿ ಸಮೀರ ಗಾಬರಿಯಾದ. ತನ್ನನ್ನು ಅವರಂತ ಸನಾತನ ಗೊಡ್ಡು ಅಂತ ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಶಂಕೆ ಅವನಿಗೆ ಶುರುವಾಯಿತು. ಇದನ್ನು ಯಾವ ರೀತಿ ಪ್ರತಿರೋಧಿಸಬೇಕೆಂದು ಅವನು ಯೋಚಿಸುತ್ತಿರುವುದನ್ನು ರಾಮಚಂದ್ರ ಗ್ರಹಿಸಿದ. ಸಮೀರ, ನಾನು ಹೇಳಿದ್ದು ಇದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ವಿಶಿಷ್ಟ ಸಮಸ್ಯೆ ಅಲ್ಲ ಅಂತ. ಈ ಜಿಲ್ಲೆ ಹೀಗಾಗಿರೋದಕ್ಕೆ ಇದಕ್ಕೆ ಸಂಬಂಧಿಸಿದ ವಿಶಿಷ್ಟ ಕಾರಣಗಳಿರಬೇಕು. ಅದಕ್ಕೆ ಪೂರಕವಾಗಿ ನೀವು ಹೇಳಿದ ಕಾರಣವೂ ಒಂದಾಗಿರಬಹುದು ಎಂದ. ಅಷ್ಟರಲ್ಲಿ ಜಯರಾಮ್ ಕಾಫಿ ಬಾರಿನ ಮೆಟ್ಲು ಹತ್ತುತ್ತಿರುವುದು ಕಾಣಿಸ್ತು. ನೋಡಿ, ಒಬ್ರು ಸಾಹಿತಿ ಇಲ್ಲ ಅಂತ ಹೇಳಿದ್ರಲ್ಲ, ಜಯರಾಮ್ ವಿಷಯ ಮರೆತೇ ಬಿಟ್ಟಿದ್ವಿ ಎಂದ ಹೆಗಡೆ. ನೋನೋ, ಅವ್ರ ತೋಟ ಇರೋದು ಹಾಸನ ಜಿಲ್ಲೆ. ಅವ್ರನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋ ಹಾಗೆ ಇಲ್ಲ. ಇಂಥ ಸಮಾಧಾನಗಳಿಂದೆಲ್ಲ ಏನೂ ಪ್ರಯೋಜನವಿಲ್ಲ. ನಮಗೀಗ ಬೇಕಾಗಿರೋದು ನಮ್ಮ ಜಿಲ್ಲೆಗೆ ಹಿಡಿದಿರೋ ಕಾಯಿಲೆಗೆ ಕಾರಣವೇನೆಂಬ ವಿಶ್ಲೇಷಣೆ ಅಷ್ಟೇ ಎಂದು ಹೆಗಡೆ ವಾದಿಸ್ತ. ಏನ್ರಪ್ಪ, ನನ್ನ ಮೇಲೆ ಏನೋ ಕಿತಾಪತಿ ನಡೀತಾ ಇರೋಂಗಿದೆಯಲ್ಲ ಎಂದು ನಗುತ್ತಾ ಬಂದ ಜಯರಾಮ್ ರಾಮಚಂದ್ರನ ಕಡೆಗೆ ತಿರುಗಿ ಉಸಿಕೋಪ ನಡೆಸುತ್ತಾ, ಏನಯ್ಯ, ಎಲ್ಲಿ ನೀನು? ವಿಚಾರವಾದಿಗಳ ಸಂಘ ಅಂತ ಹಚ್ಚಾಕಿ ನಮ್ಮನ್ನೆಲ್ಲ ಸಿಕ್ಸಿ ನೀನಿಲ್ಲಿ ತಣ್ಣಗೆ ಕೂತಿದ್ಯಲ್ಲ ಎಂದು ಕೇಳ್ದ. ಬೆಳಗಿಂದ ಸಾಯಂಕಾಲದವರೆಗೆ ಆ ಹುಡುಗರು ತಲೆ ತಿಂದಿರ್ತೀನಿ. ಇನ್ನು ಯಾಕೆ ಸಾಯಂಕಾಲನೂ ಅದೇ ಶುರು ಮಾಡ್ಲಿ ಅಂತ ಬರ್ಲಿಲ್ಲಯ್ಯ. ಹೇಗಾಯ್ತು ಸಭೆ? ನಿನ್ನ ಶಿಷ್ಯರ ತರಲೆ ತಡ್ಕೊಳಕ್ಕಾಗಲ್ಲ ಕಣಯ್ಯ. ಕೋವೂರ್ ದೆವ್ವ ಇದೆ ಅಂತ, ಮಂತ್ರಶಕ್ತಿ ಇದೆ ಅಂತ ಸಾಧಿಸಿದ್ರೆ 1 ಲಕ್ಷ ಕೊಡ್ತಾರಂತೆ ಅಂತ ಒಳ್ಳೆ ಹುಮ್ಮಸ್ನಲ್ಲಿರೋ ಹಾಗೆ ಕಾಣ್ತದೆ ಕಣೋ. ಏನ್ ಮಾಡಿದ್ರು ಮಾರಾಯ? ಆ ಸಂಶೋಧನಾ ಕೇಂದ್ರದ ಪಾಟೀಲರು ಮಂತ್ರತಂತ್ರ ಮಾಡ್ತಿದ್ದಾರೆ. ಸರ್ಕಾರಿ ಸಂಬಳದ ವಿಜ್ಞಾನಿ ಇದನ್ನೆಲ್ಲ ಮಾಡೋದು ಅಂದ್ರೇನು? ಅದೇ ಇವ್ರ ತಕರಾರು. ಈ ಹೆಗಡೆ ಸಿದ್ದಪ್ಪ ಇವರೆಲ್ಲ ಏನಾದ್ರೂ ಅವ್ರಿಗೆ ಹಚ್ಕೊಟ್ಟಿದಾರೋ ಏನೋ ಎಂದ ಜಯರಾಮ್. ಇಲ್ಲಪ್ಪ, ನಾವ್ಯಾಕಂತ ಸಂತಾನ ಮಾಡಕ್ ಹೋಗೋಣ. ಮೊದ್ಲೇ ಆ ಮನುಷ್ಯ ಸಿನಿಕು, ಕಾರಣ ಇಲ್ಲದೆ ರೇಗಾಡ್ತಿರ್ತಾನೆ. ಇನ್ನು ನಾವು ಹಚ್ಕೊಡ್ತೀವಿ ಅಂತ ಆದ್ರೆ ಆಯ್ತು. ಅಲ್ಲದೆ ಅವ್ರೇನು ಅಂತ ಕೆಲಸ ಮಾಡ್ತಿಲ್ವಲ್ಲಯ್ಯ ಎಂದ ಹೆಗಡೆ. ಬೆಳಿಗ್ಗೆ ಇದನ್ನೇ ತನಿಖೆ ಮಾಡೋದಕ್ಕೆ ನಾನು ಅವ್ರ ಹತ್ರ ಹೋಗಿದ್ದೆ ಕಣೋ. ಎಲ್ಲ ವಿವರವಾಗಿ ಸ್ಪಷ್ಟಪಡಿಸಿದ್ರು ಎಂದು ಅವರು ನೀಡಿದ್ದ ಸ್ಪಷ್ಟನೆಯನ್ನೆಲ್ಲ ರಾಮಚಂದ್ರನಿಗೆ ಸವಿರವಾಗಿ ತಿಳಿಸ್ದ. ಡಾಕ್ಟರ್ ಪಾಟೀಲ್ರು
ಚೇಳಿಗೆ ಮಂತ್ರಚಿಕಿತ್ಸೆ ಮಾಡ್ತಾರಂತೆ. ಒಂದು ಕಡ್ಡಿ ತಗೊಂಡು ಚೇಳು ಕಚ್ಚಿ ನೋವಾಗ್ತಿರೋರಿಗೆ ಎಲ್ಲಿ ನೋವಾಗುತ್ತೋ ಅಲ್ಲಿ ಹಾ ಆಕಾರದಲ್ಲಿ ಕಡ್ಡಿಯಿಂದ ಬರಿತಾರಂತೆ. ನೋವು ಅಲ್ಲಿಂದ ಹಾಗೆಯೇ ಕಾಲಿನವರೆಗೆ ಇಳಿಯುತ್ತಾ ಬರುತ್ತೆ. ಇವರು ಕಡ್ಡಿಯಲ್ಲಿ ಅದು ಇಳಿದಂತೆಲ್ಲ ಬರಿತಾ ಬರ್ತಾರೆ. ಕೊನೆಗೆ ಅದು ಬೆರಳು ತುದಿ ಎಂದು ಹೊರಟು ಹೋಗ್ತದಂತೆ. ಅದ್ರ ಬಗ್ಗೆ ಅವ್ರಿಗೆ ನಂಬಿಕೆನೂ ಇಲ್ಲ, ಶ್ರದ್ಧೆನೂ ಇಲ್ಲ. ಅವ್ರೂರಲ್ಲಿ ಯಾವನೋ ಮಾಂತ್ರಿಕ ಹೀಗೆ ಮಾಡ್ತಿದ್ದಂತೆ. ಅದೊಂದು ಮೂಢನಂಬಿಕೆ ಅಂತ ಸಾಧಿಸೋದಕ್ಕೆ ಇವರು ಹಾಗೆ ಮಾಡೋದಂತೆ. ಅದು ಪರಿಣಾಮಕಾರಿ ಆಗೇ ಬಿಡ್ತು. ಈ ಚಿಕಿತ್ಸೆಗೆ ಆ ಮಾಂತ್ರಿಕ ಹೇಳೋ ಹಾಗೆ ದೇವರ ಅಗತ್ಯ ಏನೂ ಇಲ್ಲ ಅಂತೇನೋ ಸಾಧಿಸಿದ್ರು. ಆದ್ರೆ ಚೇಳು ಕಚ್ಚಿದವರು ಚಿಕಿತ್ಸೆಗೆ ಇವರ ಹತ್ರ ಬರೋದಕ್ಕೆ ಶುರು ಮಾಡಿದ್ರು. ಇಷ್ಟೇ ಅಲ್ಲ, ಕೆಸರೂರಲ್ಲಿ ಇವರನ್ನು ಮಂತ್ರವಾದಿ ಅಂತ ತಿಳ್ಕೊಂಡು ಹಾವು ಕಚ್ಚಿಸ್ಕೊಂಡವರು, ದೆವ್ವ ಮೈ ಮೇಲೆ ಬರೋರು, ಮತಿಭ್ರಾಂತರು ಎಲ್ಲರನ್ನು ಕರ್ಕೊಂಬರೋಕೆ ಶುರು ಮಾಡಿದ್ರಂತೆ. ನಾನು ಯಾವ ಶಕ್ತಿ ಆರಾಧಕನೂ ಅಲ್ಲ, ಮಂತ್ರವಾದಿನೂ ಅಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸ್ಬೇಕಾದ್ರೆ ಪಾಟೀಲ್ರಿಗೆ ಸುಸ್ತಾಗಿ ಹೋಗುತ್ತದಂತೆ. ಎಲ್ಲಕ್ಕಿಂತ ಅವ್ರಿಗೆ ದಿಗ್ಲು ಅಂದ್ರೆ ಬಂದವ್ರಿಗೆ ಏನಾದರೂ ಚಿಕಿತ್ಸೆ ಅಂತ ಮಾಡಿ ಕೊನೆಗೆ ಅದು ಪರಿಣಾಮಕಾರಿ ಆಗಿ ಹೋದ್ರೆ ಏನಪ್ಪ ಗತಿ ಅಂತ. ತಾನೆಲ್ಲಿ ಆ ರೋಗಿಗಳ ದೆಸೆಯಿಂದಲೇ ಕೊನೆಗೆ ಕಡ್ಡಾಯವಾಗಿ ಮಾಂತ್ರಿಕನಿಗೆ ಬೇಕಾಗುತ್ತೋ ಅಂತ ಎಂದು ಬೆಳಗ್ಗೆ ಪಾಟೀಲರೊಡನೆ ನಡೆಸಿದ ಸಂಭಾಷಣೆಯ ಸಾರಾಂಶ ಹೇಳ್ದ. ಅದಕ್ಕೆ ಸಿದ್ದಪ್ಪ ಹೆಗಡೆ ಹೌದೆಂದು ತಲೆ ಆಡಿಸಿದ್ರು. ಏನಯ್ಯ ಮಾಡೋದು ವಿಚಾರವಾದಿ? ಇಂಥ ಸಂದರ್ಭದಲ್ಲಿ ಯಾವ ಥರ ಧೋರಣೆ ಅನುಸರಿಸಬೇಕು ಅನ್ನೋದು ನನಗೆ ಹೊಳೆಯೋದೇ ಇಲ್ಲ. ಯಾಕೇನು ಪಾಟೀಲ್ರಿಗೆ ನಂಬಿಕೆ ಇಲ್ದಿರ್ಬೋದು, ಅವ್ರು 4 ಜನಕ್ಕೆ ಗುಣ ಮಾಡಿದರೆ ಅವ್ರಿಗೆ ಮೂಢನಂಬಿಕೆ ಬರ್ತದೋ ಇಲ್ವೋ? ಸಂಶೋಧನಾ ಕೇಂದ್ರದ ದೇವಸ್ಥಾನ ಬೇರೆ ಜೀರ್ಣೋದ್ಧಾರ ಮಾಡಿ ಗಲಾಟೆ ಶುರು ಮಾಡಿದಾರಂತೆ. ಈಗ ತಾನೇ ಒಬ್ರು ಮುದುಕರು ಆ ವಿಷಯ ಹೇಳಿದ್ರು ಎಂದು ರಾಮಚಂದ್ರ ಜಯರಾಮ್ಗೆ ಧರ್ಮ ಸೂಕ್ಷ್ಮ ವಿವರಿಸಿದ. ಇಲ್ಲಪ್ಪ, ಪಾಟೀಲ್ರು ದೇವಸ್ಥಾನದ ಜೀರ್ಣೋದ್ಧಾರ ಇವಕ್ಕೆಲ್ಲ ಬದ್ಧ ವಿರೋಧಿಗಳು. ಒಂದೇ ಒಂದಿನ ಅವರು ಆ ದೇವಸ್ಥಾನದ ಹತ್ರ ಸುಳಿದಿಲ್ಲ. ಹಾಗಾಗಿ ಈಗ ಸಂಶೋಧನಾ ಕೇಂದ್ರದ ಸನಾತನಿಗಳೆಲ್ಲ ಅವರ ಮೇಲೆ ಕತ್ತಿ ಮಸೀತಿದ್ದಾರೆ. ಹೆಗ್ಡೆ ಬೇಗ ಬೇಗ ಪಾಟೀಲರ ಮೇಲಿನ ತಪ್ಪು ತಿಳುವಳಿಕೆಯನ್ನ ನಿವಾರಿಸ್ದ. ಹೊರಗಡೆ ಕತ್ಲಾಗಿತ್ತು. ವಿಶ್ವಭವನದ ಮುಂದೆ ಒಂದು ಜೀಪು ನಿಂತಿದ್ದನ್ನ ಯಾರೂ ಗಮನಿಸಲಿಲ್ಲ. ಒಬ್ಬ ಆಳು ಜೀಪಿನಿಂದ ಇಳಿದು ಬಂದು ಹೋಟೆಲ್ನ ಒಳಗೆ ಹತ್ತಿತ್ತ ನೋಡಿ ಕೌಂಟರಲ್ಲಿದ್ದಾತನನ್ನು ಇಲ್ಲಿ ಡಾಕ್ಟರ್ ರಾಮಚಂದ್ರ ಅಂದ್ರೆ ಯಾರು ಎಂದು ಕೇಳುತ್ತಿದ್ದುದು ಮಾತಾಡುತ್ತಾ ಕುಳಿತಿದ್ದವರಿಗೆ ಕೇಳಿಸ್ತು. ರಾಮಚಂದ್ರ ಆತ ಯಾರೆಂದು ಕತ್ತೆತ್ತಿ ನೋಡಿದಾಗ ಕ್ಯಾಶಿಯರ್ ಅವನಿಗೆ ಇವರತ್ತ ಕೈ ತೋರಿಸಿ ಕಳಿಸುತ್ತಿದ್ದುದು ಕಾಣಿತು. ಆತ ಬಂದು, ನಮ್ಮ ಗೌಡ್ರು ನಿಮ್ಮನ್ನು ಮಾತಾಡಬೇಕಂತೆ ಕರೀತಿದ್ದಾರೆ ಅಂದ. ಯಾರಪ್ಪ ಎಂದ ರಾಮಚಂದ್ರ. ಗೌಡ್ರು, ಮಂಡಿ ಮರ್ಚೆಂಟ್ ಕೃಷ್ಣೇಗೌಡ್ರು. ರಾಮಚಂದ್ರ ಎದ್ದು ಅವನೊಡನೆ ಹೊರ ನಡೆದ. ಹೊರಗೆ ಕೃಷ್ಣೇಗೌಡ ಜೀಪ್ನಲ್ಲಿ ಕಾಯುತ್ತಿದ್ದವ ರಾಮಚಂದ್ರ ಬಂದೊಡನೆ ಇಳಿದು ವಿನಯದಿಂದ, ಒಂದು ವಿಷಯ ನಿಮ್ಮ ಹತ್ರ ಹೇಳೋದಿತ್ತು ಸರ್ ಎಂದ. ಸೂಕ್ಷ್ಮ ವಿಷಯ, 1 ನಿಮಿಷ ಜೀಪ್ನಲ್ಲಿ ಬಂದ್ರೆ ದೂರದಲ್ಲೆಲ್ಲಾದರೂ ಮಾತಾಡ್ಬೋದು, ಮತ್ತೆ ತಂದು ಇಲ್ಲೇ ಬಿಡ್ತೀನಿ ಎಂದು ಕೇಳಿಕೊಂಡ. ರಾಮಚಂದ್ರನಿಗೆ ಏನೋ ಗಂಭೀರವಾದ ವಿಷಯ ಇದೆ ಅನಿಸಿ ಜೀಪ್ ಹತ್ತದ. ಕೃಷ್ಣೇಗೌಡ ಆಳಿಗೆ, ನೀನಿಲ್ಲೇ ಇರು, ಈಗ ಬರ್ತೀನಿ ಎಂದು ಹೇಳಿ ಜೀಪ್ ಸ್ಟಾರ್ಟ್ ಮಾಡ್ದ. ಜೀಪು ಕೆಸರೂರಿನ ಹೊರವಲಯಕ್ಕೆ ಬಂತು. ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮೇಷ್ಟ್ರೆ ಎಂದು ಕೃಷ್ಣೇಗೌಡ ಹೇಳ್ದ. ಏನದು? ರಾಮಚಂದ್ರ ಚಕಿತನಾದ. ನಮ್ಮ ಮನೆ ಮೇಲೆ ಈಗ 1-2 ದಿನದಿಂದ ಕಲ್ಲು ಬೀಳ್ತಿದ್ದಾವೆ. ಮೊನ್ನೆ ಒಬ್ಬ ಹುಡುಗನನ್ನ ನಮ್ಮ ತೋಟದ ಆಳುಗಳು ಹಿಡ್ಕೊಂಡಿದ್ರು. ಅವನ ಸ್ನೇಹಿತರೆಲ್ಲ ಬಂದು ಆಳುಗಳಿಗೆ ಹೊಡೆದ್ರಂತೆ. ನಾನು ಜಗಳ ನಿಲ್ಲಿಸಿ ಕೇಳಿದಾಗ ನಾವು ಕಾಲೇಜ್ ವಿದ್ಯಾರ್ಥಿಗಳು ಅಂದರು. ಕಾಲೇಜ್ ಹುಡುಗರು ಅಂತ ತಿಳಿದ ಮೇಲೆ ನಾನು ಎಲ್ರಿಗೂ ಸಮಾಧಾನ ಹೇಳಿ ಕಳಿಸ್ದೆ. ಅದ್ರ ಕೋಪಕ್ಕೋ ಏನೋ ಇವತ್ತು ಕಲಿಸಿದ್ದಾರೆ. ನನ್ನ ಮನೇಲಿ ನನ್ನ ಹೆಂಡತಿ ಮಕ್ಕಳು ಇಬ್ಬರೇ ಇರ್ತಾರೆ. ಯಾಕೆ ಕಲ್ಲು ಹೊಡಿತಿದಾರಂತ ನಿಮ್ಮ ಅನುಮಾನ ಗೌಡ್ರೆ? ಅವ್ರು ಯಾರಂತ ಏನಾದರೂ ಗೊತ್ತಿದೆಯೇ? ನನ್ನ ವಿದ್ಯಾರ್ಥಿಗಳು ಅಂದರೆ ತುಂಬ ಜನ ಇದ್ದಾರಲ್ಲ. ಯಾಕೆ ಅಂತ ಹೇಗೆ ಹೇಳಲಿ ಸರ್? ನನ್ನ ಮಗಳು ಒಂದು ಥರದ ಹುಡುಗಿ. ಯಾವ ಹುಡುಗರ ಕಡೆ ನೋಡಿ ನೇನು ನಕ್ಕಳೋ, ಯಾರಿಗೆ ಕಿಚಾಯಿಸಿದ್ಲೋ. ಆ ವಯಸ್ಸು ಬರೀ ಕೀಟ್ಲೆ ವಯಸ್ಸು, ಹುಡುಗರದ್ದು ಹುಡುಗಿರದ್ದು. ಈ ಥರ ಲೇವಡಿ ಚುಡಾಯಿಸೋದು ಇದ್ದಿದ್ದೆ, ಆದರೆ ಮನೆ ಮೇಲೆ ಕಲ್ಲೆಸಿಯೋವರೆಗೂ ಹೋಗ್ಬಾರ್ದು ಸರ್. ಯಾರು ನಿಮ್ಮ ಮಗಳು? ನಮ್ಮ ಕಾಲೇಜು ಸ್ಟೂಡೆಂಟಾ? ಜಯಂತಿ ಅಂತ, ನಿಮ್ಮ ವಿದ್ಯಾರ್ಥಿನಿನೇ ಇರ್ಬೋದು. ಓಹೋ, ಜಯಂತಿನಾ? ವಂಡರ್ಫುಲ್ ಗರ್ಲ್. ಆಕೆ ಅಂಥ ಹುಡುಗಿ ಅಲ್ಲ ಬಿಡಿ. ತಾವಿಂಥ ವಿಷಯ ನಿಮ್ಮ ಹತ್ರ ತಂದೆ ಅಂತ ಏನೂ ಬೇಸರ ಪಡ್ಕೋಬಾರ್ದು ಸರ್. ಯೌವನದ ಹುಮ್ಮಸ್ಸಿನಲ್ಲಿ ಇಂಥ ಕಿಡಿಗೇಡಿತನ ಮಾಡ್ತಾರೆ. ಅದನ್ನೆಲ್ಲ ಪೊಲೀಸ್ವರೆಗೆ ತಗೊಂಡು ಹೋಗ್ಬಾರ್ದು ಅಂತ ನಿಮ್ಮ ಹತ್ರ ಹೇಳಿದೆ. ಒಳ್ಳೇದು ಮಾಡಿದ್ರಿ. ನನ್ನ ಕೈಲೇನಾಗುತ್ತೋ ಅದನ್ನು ನಾನು ಮಾಡ್ತೀನಿ ಬಿಡಿ. ಜೀಪು ವಾಪಸ್ ಬಂತು.
ರಾಮಚಂದ್ರ ಒಳ ಬಂದಾಗ ಹೋಟೆಲಿನ ಒಳಗೆ ಜಯರಾಮ್ ಹೆಗ್ಡೆ ಇಬ್ಬರೇ ಕುಳಿತು ಮಾತಾಡ್ತಿದ್ರು. ಅಲ್ಲೋ, ಇವತ್ತು ಮೀಟಿಂಗ್ನಲ್ಲಿ ನನ್ನ ಶಿಷ್ಯರದೇ ಗಲಾಟೆ ಅಂದ್ಯಲ್ಲ, ಯಾರ್ಯಾರಿದ್ರು ಎಂದು ರಾಮಚಂದ್ರ ಜಯರಾಮ್ನ ಕೇಳ್ದ. ಅವರೇ ಇದಾರಲ್ಲಯ್ಯ, ರಮೇಶ, ಚಂದ್ರ, ಇಂಗ್ಲಿಷ್ ಗೌಡ, ವಿಜಯ, ಅಂಗಾರ, ರಾಮಪ್ಪ, ರಫಿ, ಈ ವಿಶ್ವವಿಖ್ಯಾತ ತರ್ಲೆಗಳು. ನಾನು ಎಲ್ಲ ಹೇಳ್ದೆ ಕಣಯ್ಯ, ಪಾಟೀಲರು ಅಂಥದ್ದೇನೂ ಮಾಡ್ತಿಲ್ಲ ಅಂತ. ಕೇಳ್ಬೇಕಲ್ಲ, ಅವ್ರಿಗೆ ಒಂದು ಕರಿಬಾವುಟ ಪ್ರದರ್ಶನ ಮಾಡದಿದ್ದರೆ ಆತ್ಮಶಾಂತಿ ಇಲ್ಲ ಅಂತ ಕಾಣ್ತಿದೆ. ಅವರೆಲ್ಲ ನಿನ್ನ ಜೊತೆ ಎಷ್ಟೊತ್ತುವರೆಗಿದ್ರು? ನಾ ಇಲ್ಲಿಗೆ ಬರೋವರೆಗೂ ನನ್ನ ಜೊತೆ ಜಗಳ ಆಡ್ತಿದ್ರು. ಮಂತ್ರ ತಂತ್ರ ನಿಜ ಆದರೆ 1,00,000 ರೂಪಾಯಿ ಕೊಡಬೇಕಾಗುತ್ತಲ್ಲ ಅಂತ ನಾನೇ ಆ ಪಾಟೀಲರನ್ನ ಎದುರಿಸೋಕೆ ಹಿಂದೇಟ್ ಹಾಕ್ತಿದ್ದೀನಂತೆ. ಒಳ್ಳೆ ಧರ್ಮ ಅಂದ್ರೆ ಯಾವ ಥರ ಮೊಂಡುವಾದ ಮಾಡ್ತಾರೋ ಹಾಗೆ ಮಾಡ್ತಿದ್ರು ಈ ವಿಚಾರವಾದಿಗಳು. ನೀ ಬರ್ಬೇಕಾದ್ರೆ ಕತ್ಲಾಗಿತ್ತಲ್ವೇ? ಯಾಕೋ ಈಗ ಕೇಳ್ತಿದ್ದೆ? ಏನು ಹೇಳಿದ್ರಪ್ಪ ಆಗ ಕೃಷ್ಣೇಗೌಡರು? ನಿಧಾನವಾಗಿ ಹೇಳ್ತೀನಿ, ಇನ್ನೂ ಕೊಂಚ ವಿಷಯ ತಿಳಿದ ಮೇಲೆ.